ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ನಾನು ಜನಗಳಿಗೆ ಹೇಳುವಂತದ್ದು ಏನಂತಂದ್ರೆ, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳು, ರುದ್ರಾಕ್ಷಗಳು, ಆಮೇಲೆ ಮಾಲೆಗಳು, ಆಮೇಲೆ ಬ್ರಾಸ್ಲೆಟ್ಗಳು, ಟ್ಯಾರೋಟ್ ಕಾರ್ಡು, ಆಮೇಲೆ ತುಂಬಾ ಹಾಸ್ಯಾಸ್ಪದವಾಗಿರುವಂತಹ ರೆಮಿಡೀಸ್ ಅಲ್ಲಿ ಬಂದು ನಿಮ್ಗೆ ನೋಡೋದಾದ್ರೆ ನಂಬರ್ ಬರೆದು ಅದನ್ನ ಸುಟ್ಟಾಕಿ ಅಂತ ಹೇಳೋದು ನ್ಯೂಮರಾಲಜಿಸ್ಟ್ಗಳು, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳುವಂತ ನ್ಯೂಮರಾಲಜಿಸ್ಟ್ಗಳು, ಈ ನಂಬರ್ ಅಲ್ಲಿ ಇರತ್ತೆ ಅಂತ ಹೇಳುವಂತವ್ರು, ಈ ತರ ನಾನಾ ರೀತಿಯ ಜ್ಯೋತಿಷದ ಪದ್ಧತಿಗಳನ್ನು ನೋಡಿದಾಗ ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಫಾಲೋ ಮಾಡಬೇಕು. ಅದರಲ್ಲಿ ದಾನ ಮತ್ತು ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗಿದೆ. ಯಾಕೆಂದ್ರೆ ಮಂತ್ರಗಳಿಗಿರುವಂತಹ ವೈಬ್ರೇಷನ್ ಇಂದ ಮಾತ್ರ ಗ್ರಹಗಳ ಒಂದು ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಇದನ್ನ ಹೇಳದೆ ಯಾವ್ಯಾವ್ದೋ ಒಂದು ಹಾಸ್ಯಾಸ್ಪದವಾಗಿರುವಂತಹ, ಬಾಲಿಶವಾಗಿರುವಂತಹ, ತುಂಬಾ ಖರ್ಚು ಮಾಡುವಂತಹ ಪೂಜೆಗಳನ್ನ ಹೇಳ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ತರ ವಿಡಿಯೋಗಳನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಜ್ಯೋತಿಷ್ಯ ಏನ್ ಹೇಳುತ್ತೆ, ಪ್ರಾರಬ್ಧ ಸಂಚಿತ ಕ್ರಿಯಾಮಾನ ಕರ್ಮಗಳ, ಈಗ ಕರ್ಮಗಳೇ ನಮ್ಮ ಈ ಜೀವನಕ್ಕೆ ಕಾರಣವಾಗಿರುವಂತದ್ದು, ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳಿಗೆ ಕಾರಣವಾಗಿರುವಂತದ್ದು. ಗ್ರಹಗಳು ಈ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಮಾತ್ರ ನೀಡ್ತವೆ. ಸೊ ನಮಗೆ ಇರುವಂತಹದ್ದೇನು ಜ್ಯೋತಿಷದಿಂದ, ಪತಂಜಲಿ ಮಹರ್ಷಿ, ಈಗ ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ಹೇಯಂ ದುಃಖಂ ಅನಾಗತಂ ಅಂತ, ಅಂದ್ರೆ ದುಃಖವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಈ ಜ್ಯೋತಿಷಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಪರಿಹಾರಗಳನ್ನು ಮಾಡಿ ಆ ನೆಗೆಟಿವ್ ಎಫೆಕ್ಟ್ ನ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಒಂದು ಮಳೆ ಬರುವಾಗ ನಾವು ಹೇಗೆ ಒಂದು ರೈನ್ ಕೋಟ್ ಹಾಕೊಂಡ್ರೆ ಮಳೆಯಿಂದ ರಕ್ಷಣೆ ನಮಗೆ ಸಿಗುತ್ತೋ, ಮಳೆಯನ್ನು ನಿಲ್ಸಕ್ ಸಾಧ್ಯ ಆಗಲ್ಲ, ಹಾಗೆ ಒಂದು ರಕ್ಷಣೆ. ಎರಡನೇದಾಗ ಬಂದು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಸತ್ಯವನ್ನ. ಮೂರನೇದಾಗ ಅದನ್ನ ಅವಾಯ್ಡ್ ಮಾಡ್ಬೋದು, ಅನವಶ್ಯಕ ಕರ್ಮವನ್ನ ಮಾಡೋದನ್ನ ತಪ್ಪಿಸ್ಬೋದು. ಹೀಗೆ ಜ್ಯೋತಿಷನ ಇಷ್ಟು ಪ್ರಯೋಜನಗಳಿವೆ. ಮ್ಯಾಜಿಕಲ್ ರೆಮಿಡಿ ಹಾಗೆ ಇಡೀ ಜೀವನವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಪ್ರೀ ಡೆಸ್ಟಿನೇಡ್ ಆಗಿ ಎಷ್ಟೋ ಘಟನೆಗಳು ಮುಂಚಿತವಾಗಿ ನಿರ್ಧಾರವಾಗಿರುತ್ತೆ. ಸೊ ಇದನ್ನ ತಿಳ್ಕೊಬೇಕೆ ಹೊರತು ಕೆಲವರು ಹಾಸ್ಯಾಸ್ಪದವಾಗಿ ನನ್ನ ಲಾಟರಿ ನಂಬರ್ ಹೇಳಿ, ಅಥವಾ ಜ್ಯೋತಿಷ ಆಗಿದ್ರೆ ನಿಮ್ ಜೀವನ ನಿಮಗೆ ಗೊತ್ತಿಲ್ಲ, ನೀವೇನ್ ಹೇಳ್ತೀರಾ ಅನ್ನುವಂಥದ್ದು ಏನೇನೋ ಮಾತಾಡ್ತಾರೆ. ಜ್ಯೋತಿಷಕ್ಕಿರೋ ಲಿಮಿಟೇಷನ್ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾವು ದಿನನಿತ್ಯ ಮಾಡೋದ ಎಲ್ಲಾ ಕೆಲಸಗಳು ಜ್ಯೋತಿಷದಲ್ಲಿ ನಿರ್ಧಾರಗಳ ಆಗಿರಲ್ಲ. ಮೇಜರ್ ಇವೆಂಟ್ಗಳನ್ನ ನಾವು ಪ್ರೆಡಿಕ್ಷನ್ಸ್ ಕೊಡ್ಬೋದು, ಅದು ಕೂಡ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕಾಗತ್ತೆ, ಅಥವಾ ಹಸ್ತ ಸಾಮುದ್ರಿಕೆ ಮೂಲಕವಾಗಿ ಕೂಡ ಹೇಳ್ಬೋದು. ಸೊ ಈ ಮೂಲಕವಾಗಿ ನೋಡೋದಾದ್ರೆ ಆ ಬಹಳ ಡೀಟೇಲ್ ಆಗಿ ಜಾತಕವನ್ನು ನೋಡಿ ಹೇಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ರಿಸರ್ಚ್ ನಡೀತಾ ಇದೆ. ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನು ಹೊಂದಾಣಿಕೆ ಮಾಡಿ ಹೇಳುವಂಥದ್ದು, ಇದು ಬಹಳ ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಬರುತ್ತೆ. ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಬಹುಮುಖ್ಯವಾಗಿರುವಂತಹ ವಿಚಾರಗಳ ಬಗ್ಗೆ ನಾವು ನೋಡೋದಾದ್ರೆ, ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಗ್ರಹ ಇರುವಂತದ್ದು. ಕಳತ್ರ ಕಾರಕನಾಗಿರುವಂತಹ ಶುಕ್ರ ಗ್ರಹ ವಿವಾಹಕ್ಕೆ ಬಹಳ ಮುಖ್ಯವಾಗಿರುವಂತಹ ಗ್ರಹವಾಗಿರುವುದರಿಂದ ಇವರಿಗೆ ವಿವಾಹ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ವಿವಾಹ ಅಂತಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತ ಮಾತುಕತೆಗಳು ಬಹಳ ಸುಲಭವಾಗಿ ಸರಳವಾಗಿ ನಡೆಯುವಂತ ಸಾಧ್ಯತೆ. ವಿವಾಹದ ಯೋಗ, ಎಂಗೇಜ್ಮೆಂಟ್ ಆಗುವಂತ ಯೋಗ, ಅಥವಾ ಹತ್ತಿರದವರು ದೂರ ಆಗಿದ್ರೆ ಯಾರಾದ್ರೂ ವ್ಯಕ್ತಿಗಳು ಅವ್ರು ಪುನಃ ಬಂದು ಸೇರುವಂತಹ, ಪುನಃ ಮಾತಾಡಿಸುವಂತಹ ಅವಕಾಶಗಳು ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಕುಟುಂಬದಲ್ಲಿ ಬಹಳ ನೆಮ್ಮದಿಯ ವಾತಾವರಣ, ಬಹಳ ಸಂತೋಷದ ವಾತಾವರಣ ಇರುತ್ತೆ ಕುಟುಂಬದಲ್ಲಿ. ವ್ಯಾಪಾರಿಗಳಿಗೆ ಬಹಳ ಬಹಳ ಉತ್ತಮವಾಗಿರೋ ಸಮಯ ಅಂತ ಹೇಳ್ಬೇಕು. ಯಾಕಂದ್ರೆ ಶುಕ್ರ ಗ್ರಹ ಲಾಭಾಧಿಪತಿ ಅಂತ ನಾವೇನ್ ಹೇಳ್ತೀವಿ, ಆ ಲಾಭಾಧಿಪತಿ ಬಂದು ರಾಶಿಯಲ್ಲಿ ಇರುವಂತದ್ದು ಬಹಳ ಒಳ್ಳೆಯದು. ಇದು ಬಂದು ಬಹಳ ಉತ್ತಮವಾಗಿರುವಂತಹ ಸಮಯ. ವ್ಯಾಪಾರಿಗಳಿಗೆ, ಬಿಸ್ನೆಸ್ ಗಳಿಗೆ, ಯಾವುದೇ ಬಗೆಯ ವ್ಯಾಪಾರವಾಗಿರಲಿ, ಎಸ್ಪೆಷಲಿ ಶುಕ್ರ ರೆಪ್ರೆಸೆಂಟ್ ಮಾಡುವಂತಹ ನೀರಿಗೆ ಸಂಬಂಧಪಟ್ಟಂತಹ ಲಿಕ್ವಿಡ್ ರಿಲೇಟೆಡ್ ಆಗಿರುವಂತಹ, ಅಥವಾ ಪರ್ಫ್ಯೂಮ್ಗಳಾಗಿರ್ಬೋದು, ಈ ತರದ ಯಾವುದೇ ಒಂದು ವೃತ್ತಿಯಲ್ಲಿ ಇರುವಂತವ್ರಿಗೆ ಇದು ಬಹಳ ಶುಭಕರವಾಗಿರುತ್ತೆ. ಬಿಸ್ನೆಸ್ಸಿನ ಡಿಸಿಷನ್ಸ್ ತಗೊಳ್ಬಹುದು, ಬಹಳ ಚೆನ್ನಾಗಿರುತ್ತೆ. ಬಟ್ ದ್ರವ್ಯ ಲಾಭ ಆಗತ್ತೆ, ಅದೇ ತರ ಲಾಸ್ ಹೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಎರಡನೇ ಮೇಲೆ ಕೇತು ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಗಳನ್ನ ನೋಡ್ಕೊಂಡು ಮಾಡ್ಬೇಕು. ಈಗ ತುಂಬಾ ಜನ ಟ್ರೇಡಿಂಗ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಲಾಸ್ ಮಾಡ್ಕೊಳ್ತಿರ್ತಾರೆ. ಈ ಒಂದು ಕರ್ಕಾಟಕ ರಾಶಿ ಇದ್ದಂತವ್ರು ಯಾರಾದ್ರೂ ಟ್ರೇಡಿಂಗ್ ಮಾಡೋರಾಗಿದ್ರೆ ಇನ್ವೆಸ್ಟ್ಮೆಂಟ್ ನ ಕಡಿಮೆ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ಹಿಂದೆ ಸರಿದು ಅದನ್ನ ಅಬ್ಸರ್ವ್ ಮಾಡಿ ಪುನಃ ಇನ್ವೆಸ್ಟ್ಮೆಂಟ್ ಗಳಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯ. ಈ ವಾರದಲ್ಲಿ ಎಸ್ಪೆಷಲಿ ಬುಧ ಗ್ರಹ, ಸೂರ್ಯ ಗ್ರಹ ಅಲ್ಲಿನ ಬದಲಾವಣೆ ಆಗೋ ತನಕ ಕೂಡ ಏನು ಕೂಡ ಇನ್ವೆಸ್ಟ್ಮೆಂಟ್ ಗಳು ಮಾಡದೆ ಅಬ್ಸರ್ವೇಷನ್ ಅಲ್ಲಿ ಇರೋದೇ ಬಹಳ ಒಳ್ಳೆಯದು. ಮಾರ್ಕೆಟ್ ನ ಅನಲೈಸ್ ಮಾಡೋದು ಒಳ್ಳೆಯದು. ಇನ್ನ ಭೂಮಿ ಖರೀದಿಗೆ ಬಹಳ ಉತ್ತಮವಾಗಿರುವಂತಹ ಒಂದು ಸಮಯಾವಕಾಶ, ಒಂದು ಅವಕಾಶ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಹುಟ್ಟುತ್ತೆ ಅಂತ ಹೇಳ್ಬೋದು. ನಮಸ್ಕಾರ.